ನಮಸ್ಕಾರ, ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶ್ರಾವಣಿ. ಮೊದಲಿಗೆ ಹೆಡ್ಲೈನ್ಸ್. ಸಡಗರ ಸಂಭ್ರಮದಿಂದ ನಡೆದ ಈಶಾ ಸಂಕ್ರಾಂತಿ ಜಾತ್ರೆ. ಕಿಕ್ಕಿರಿದು ಸೇರಿದ ಜನಸ್ತೋಮ. ಈಶಾಕ್ಕೆ ತೆರಳುವ 4 ರಸ್ತೆಗಳಲ್ಲಿ ನೂಕುನುಗ್ಗಲು, ಸಂಚಾರ ಅಸ್ತವ್ಯಸ್ತ. ಬಾಗೇಪಲ್ಲಿಯಲ್ಲಿ ನೂತನ ಬೋವಿ ಭವನ ಉದ್ಘಾಟನೆ. ಸರ್ಕಾರದ 5 ಗ್ಯಾರಂಟಿ ಯೋಜನೆಗಳೇ ನಮಗೆ ಶ್ರೀರಕ್ಷೆ, ಸಚಿವ ಡಾಕ್ಟರ್ ಎಂಸಿ ಸುಧಾಕರ್. ಗೋಮಾತೆ ಕೆಚ್ಚಲು ಕೊಯ್ದು ಅಟ್ಟಹಾಸ. ವಿಕೃತಿ ಮನಸ್ಸಿನ ವ್ಯಕ್ತಿಗಳನ್ನು ಬಂಧಿಸಿ ಕಠಿಣ ಕ್ರಮ ಜರುಗಿಸುವಂತೆ ಆಗ್ರಹಿಸಿ ಕರ್ನಾಟಕ ರೈತ ಜನಸೇನಾ ಕಾರ್ಯಕರ್ತರಿಂದ ಪ್ರತಿಭಟನೆ. ಅದ್ದೂರಿಯಾಗಿ ನಡೆದ ಇತಿಹಾಸ ಪ್ರಸಿದ್ಧ ಶ್ರೀ ಸಫಲಾಂಬ ದೇವಿ ಜಾತ್ರಾ ಮಹೋತ್ಸವ. ರಾಜ್ಯ ಹೊರ ರಾಜ್ಯಗಳಿಂದ ಸಾವಿರಾರು ರಾಸುಗಳ ಆಗಮನ. ಹೆಚ್ಚು ಬೆಲೆಗೆ ಮಾರಾಟವಾದ ಹಳ್ಳಿಕಾರ್ ನಾಟಿ ರಾಸುಗಳು. ವಾರ್ತೆಗಳ ವಿವರ. ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರ ಸಂಕ್ರಾಂತಿ ಸಡಗರವನ್ನು ಅತ್ಯಂತ ಅದ್ದೂರಿಯಾಗಿ ಆಚರಿಸಿಕೊಳ್ಳುತ್ತಿದೆ. ಈಶಾ ಆದಿಯೋಗಿ ಆವಲಗುರ್ಕಿಗೆ ಇಂದು ವಿಶೇಷ ದಿನವಾಗಿದ್ದು, ವಿಶ್ವದ ಏಕಮಾತ್ರ 54 ಅಡಿಯ ಮಹಾಶೂಲ ಉದ್ಘಾಟನೆ ನಡೆಯುತ್ತಿದೆ. ಆದಿಯೋಗಿ ಮುಂದೆ ಓರಿಯಾಗಿ ಸ್ಥಾಪಿಸಿದ್ದ ಮಹಾಶೂಲ ಇಂದು ನಾಗಮಂಟಪದ ಬಳಿ ಇಡಲಾಗುತ್ತಿದೆ. ಸ್ಥಳೀಯ ಸಂಪ್ರದಾಯ ಪ್ರದರ್ಶಿಸುವ ಜಾತ್ರೆ, ವಿವಿಧ ಆಹಾರ ಪದಾರ್ಥಗಳ ಮೇಳ ಮತ್ತು ಸ್ವದೇಶಿ ತಳಿಯ ಜಾನುವಾರುಗಳ ಪ್ರದರ್ಶನ ವೀಕ್ಷಿಸಲು ಲಕ್ಷಾಂತರ ಜನ ಜಮಾವಣೆಗೊಂಡಿದ್ದರು. ಸಂಚಾರ ಅಸ್ತವ್ಯಸ್ತಗೊಂಡಿತ್ತು. ಶಂಭೋ ಶಂಕರ ಕಾಯೋ ಗಿರಿಧರ ಭಕ್ತ ಭಯಂಕರ ನೀಲಾಂಬರ. ಶಂಭೋ ಶಂಕರ ಕಾಯೋ ಗಿರಿಧರ ಭಕ್ತ ಭಯಂಕರ ನೀಲಾಂಬರ. ಡಮರುಗ ಬಡಿಯುತ ತಾಂಡವನಾಡುತ್ತ ಕುಣಿಯುವ ರುದ್ರನೇ. ಭಸ್ಮವಲೆ ಬಿಸಿ ತ್ರಿಶೂಲ ಹಿಡಿದ ಸ್ಮಶಾನ ಭದ್ರನೇ. ಇಂದು ಮಕರ ಸಂಕ್ರಾಂತಿ ಹಬ್ಬ. ಚಿಕ್ಕಬಳ್ಳಾಪುರದ ಈಶಾ ಆದಿಯೋಗಿ ಆಶ್ರಮದಲ್ಲಿ ನಡೆಯುವ ಮಹಾಶೂಲ ಉದ್ಘಾಟನೆ. 4 ದಿನಗಳಿಂದ ನಡೆಯುತ್ತಿರುವ ಸಂಕ್ರಾಂತಿ ಜಾತ್ರೆ ವೀಕ್ಷಣೆ, ಸ್ಥಳೀಯ ಸಂಪ್ರದಾಯದಂತೆ ಆಹಾರ ಮೇಳ, ಜಾನಪದ ಸಾಂಸ್ಕೃತಿಕ ಉತ್ಸವಗಳ ಅನಾವರಣ, ಕ್ಷೀರ ಸೇವೆ, ಫಲ ಪುಷ್ಪಗಳ ಸಮರ್ಪಣೆ, ತೈಲ ಅರ್ಪಣೆಯಂತಹ ವಿಶೇಷ ಕಾರ್ಯಕ್ರಮಗಳನ್ನು ಕಣ್ತುಂಬಿಕೊಳ್ಳಲು ಸುಮಾರು 2 ಲಕ್ಷದಷ್ಟು ಜನ ಜಮಾವಣೆಗೊಂಡಿದ್ದರು. ಆಶ್ರಮಕ್ಕೆ ತೆರಳುವ 4 ರಸ್ತೆಗಳಲ್ಲೂ ಕಿಕ್ಕಿರಿದು ಸಂಚಾರ ಸಾಗಿತ್ತು. ಆಶ್ರಮ ಸೇರಿಕೊಳ್ಳುವ ತವಕದಲ್ಲಿ ದ್ವಿಚಕ್ರ ಕಾರು, ಬಸ್ಸುಗಳ ನೂಕುನುಗ್ಗಲಿನಲ್ಲಿ ಸಂಚಾರವೇ ಅಸ್ತವ್ಯಸ್ತವಾಗಿತ್ತು. ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣವೆಲ್ಲ ಜಾತ್ರೆಯಾಗಿ ಮಾರ್ಪಟ್ಟಿತ್ತು. ಖಾಸಗಿ ಬಸ್ಗಳು, ಆಟೋಗಳು ಜನರನ್ನ ಸಾಗಿಸುವ ಭರಾಟೆಯಲ್ಲಿ ತೊಡಗಿದ್ದವು. ಇತಿಹಾಸ ಪ್ರಸಿದ್ಧ ಪ್ರವಾಸಿ ತಾಣವಾಗಿ ಹೊರಹೊಮ್ಮುತ್ತಿರುವ ಈಶಾ ಆದಿಯೋಗಿ ಆವಲಗುರ್ಕಿಯಲ್ಲಿ 4 ದಿನಗಳಿಂದ ಸಂಕ್ರಾಂತಿ ಜಾತ್ರೆ ನಡೆಯುತ್ತಿದ್ದು, ಹಳ್ಳಿಯ ಸಂಪ್ರದಾಯದಂತೆ ಸಂಕ್ರಾಂತಿ ಹಬ್ಬ ಆಚರಣೆ ನಡೆದಿದೆ. ಗ್ರಾಮೀಣ ಕ್ರೀಡೆಗಳು, ಜಾನಪದ ಹಾಡುಗಳಿಗೆ ನೃತ್ಯಗಳು, ಬಟ್ಟೆ ಬರೆ, ಬೊಂಬೆ, ಆಟಿಕೆ ಸಾಮಾನು ಖರೀದಿಯಲ್ಲೂ ಜನರು ಪಾಲ್ಗೊಂಡಿದ್ದರು. ಇಲ್ಲಿ ವರ್ಷದ ಮೊದಲನೇ ಹಬ್ಬ ಇದು. ಹಿಂದಿನ ವರ್ಷ ಮಕರ ಸಂಕ್ರಾಂತಿಗೆ ಇಲ್ಲಿ ನಂದಿ ಮತ್ತು ಮಹಾಶೂಲನ ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ವಿ. ಈ ಸಾರಿ ಮಹಾಶೂಲನ ಇಲ್ಲಿಂದ ನಾಗಾತ್ರ ತಗೊಂಡು ಅಲ್ಲಿ ಉದ್ಘಾಟನೆ ಆಗ್ತಾ ಇದೆ. 4 ದಿವಸದಿಂದ ಇಲ್ಲಿ ಸಂಕ್ರಾಂತಿ ಜಾತ್ರೆ ಸ್ಟಾರ್ಟ್ ಆಗಿದೆ. ದಿನ ಡೊಳ್ಳು ಕುಣಿತ, ಹಲವಾರು ಕಾರ್ಯಕ್ರಮಗಳು ಮತ್ತು ಗೇಮ್ಸ್ ಎಲ್ಲ ಆಗ್ತಿರೋದ್ರಿಂದ ಪ್ರತಿದಿನ ಜನದ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಇವತ್ತು ಅಂದಾಜು 2 ರಿಂದ 3 ಲಕ್ಷ ಜನವನ್ನು ನಾವು ನಿರೀಕ್ಷೆ ಮಾಡ್ತಾ ಇದ್ದೀವಿ. 4 ದಿವಸದಿಂದ ಜಾತ್ರೆಯಲ್ಲಿ ಹಲವಾರು ಕಾರ್ಯಕ್ರಮಗಳು ಮತ್ತು ಸುತ್ತಮುತ್ತ ಊರಿನ ಜನಗಳು ಎಲ್ಲ ಇಲ್ಲಿಗೆ ಬಂದು ಇದೊಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಿದ್ದಾರೆ. ಜನಗಳು ಅವರು ಹೊಲದಲ್ಲಿ ಬೆಳೆದಿರೋದು ಮತ್ತು ಅವ್ರು ಏನೇನು ಬೆಳೀತಾ ಇದ್ದಾರೆ ಅದನ್ನು ಈ ಜಾತ್ರೆಯಲ್ಲಿ ಎಲ್ಲರ ಮುಂದೆ ತಂದಿಡ್ತಾ ಇದ್ದಾರೆ. ಸುಮಾರು 2 ಲಕ್ಷಕ್ಕೂ ಹೆಚ್ಚು ಜನರಿಂದ ವೀಕ್ಷಣೆಗೆ ಒಳಪಟ್ಟಿರುವ ಈಶಾ ಆದಿಯೋಗಿ ಇದೊಂದು ಧಾರ್ಮಿಕ ಹಾಗೂ ಪ್ರವಾಸಿ ತಾಣವಾಗಿ ಮಾರ್ಪಟ್ಟಿದ್ದು, ಎಷ್ಟೋ ವರ್ಷಗಳಿಂದ ಈ ಜಾತ್ರೆ ಆಶ್ರಮ ನಡೆಯುತ್ತಿದೆಯೇನೋ ಅನ್ನುವಷ್ಟರ ಮಟ್ಟಿಗೆ ಜನಜಂಗುಳಿ ಸೇರಿತ್ತು. ಚಿಕ್ಕಬಳ್ಳಾಪುರ ಸುತ್ತಮುತ್ತ ಹಾಗೂ ಹೊರ ಜಿಲ್ಲೆಗಳಿಂದಲೂ ಪ್ರವಾಸಿಗರ ದಂಡು ಹರಿದು ಬಂದಿತ್ತು. ಯೋಗೇಶ್ವರ ಲಿಂಗಕ್ಕೆ ಹಾಲಾಭಿಷೇಕ, ಪ್ರತ್ಯೇಕವಾಗಿ ತಯಾರಿಸಿದ ಹೂವಿನ ಮಾಲೆ, ಎಳ್ಳು ಬೆಲ್ಲ, ಕಬ್ಬು ದೀಪದ ಅರ್ಪಣೆ ಮಾಡಲಾಯಿತು. ನಂದಿಗೆ ಸೇವಂತಿಗೆ ಪುಷ್ಪ, ಮಹಾಶೂಲಕ್ಕೆ ಕೆಂಪು ಗುಲಾಬಿಯ ದಳಗಳ ಅರ್ಪಣೆ ಮಾಡಿದರು. ನಾಗನಿಗೆ ಕೆಂಪು ಮಣ್ಣು ಲೇಪನ ಮತ್ತು ಪುಷ್ಪ ಸಮರ್ಪಣೆ ನಡೆಯಿತು. ಸದ್ಗುರು ಜಗಿ ವಾಸುದೇವ್ ಸಮ್ಮುಖದಲ್ಲಿ ಮಹಾಶೂಲ ಉದ್ಘಾಟನೆ, ನಂತರ ಸಂಗೀತ ನೃತ್ಯ ಪ್ರದರ್ಶನಗಳು ನಡೆದ ನಂತರ ಆದಿಯೋಗಿ ದಿವ್ಯ ದರ್ಶನ ವೀಕ್ಷಿಸಿದರು. ಅಶ್ವಜ್ಯೋತಿ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಶಂಭೋ ಶಂಕರ ಕಾಯೋ ಗಿರಿಧರ ಭಕ್ತ ಭಯಂಕರ ನೀಲಾಂಬರ. ಶಂಭೋ ಶಂಕರ ಕಾಯೋ ಗಿರಿಧರ ಭಕ್ತ ಭಯಂಕರ ನೀಲಾಂಬರ. ಡಮರುಗ ಬಡಿಯುತ ತಾಂಡವನಾಡುತ್ತ ಕುಣಿಯುವ ರುದ್ರನೇ. ಭಸ್ಮವಲೆ ಬಿಸಿ ತ್ರಿಶೂಲ ಹಿಡಿದ ಸ್ಮಶಾನ ಭದ್ರನೇ.
ಶಾಸಕರ ಮುತುವರ್ಜಿಯಿಂದ ಮತ್ತು ಬಡವರ ಮೇಲಿರುವ ಕಾಳಜಿಯಿಂದ ತುಂಬಾ ಉತ್ತಮ ಗುಣಮಟ್ಟದಲ್ಲಿ ಸುಸಜ್ಜಿತ ವಾತಾವರಣದಲ್ಲಿ ಅತ್ಯುತ್ತಮವಾಗಿ ಬೋವಿ ಭವನ ನಿರ್ಮಾಣವಾಗಿದೆ ಎಂದು ಜಿಲ್ಲಾ ಉಸ್ತುವಾರಿ ಹಾಗೂ ಉನ್ನತ ಶಿಕ್ಷಣ ಸಚಿವ ಎಂಸಿ ಸುಧಾಕರ್ ತಿಳಿಸಿದ್ದಾರೆ. ಬಾಗೇಪಲ್ಲಿ ಪಟ್ಟಣದ 1ನೇ ವಾರ್ಡಿನ ಶ್ರೀ ಶಿರಡಿ ಸಾಯಿಬಾಬಾ ಮಂದಿರದ ಹಿಂಭಾಗದಲ್ಲಿ ನಿರ್ಮಾಣಗೊಂಡಿರುವ ನೂತನ ಬೋವಿ ಭವನ ಉದ್ಘಾಟನೆ ಮತ್ತು ಶ್ರೀ ಶ್ರೀ ಸಿದ್ದರಾಮೇಶ್ವರ ಜಯಂತಿ ಕಾರ್ಯಕ್ರಮದಲ್ಲಿ ಸಚಿವ ಡಾ ಎಂಸಿ ಸುಧಾಕರ್ ಭಾಗವಹಿಸಿ ಮಾತನಾಡಿ, ರಾಜ್ಯ ಸರ್ಕಾರ 5 ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಿ ಎಲ್ಲ ವರ್ಗದ ಜನರಿಗೆ ಅನುಕೂಲ ಮಾಡಿದೆ. ಎಲ್ಲ ಜಾತಿ ಧರ್ಮದವರಿಗೆ ವಿಶೇಷ ಮಂಡಳಿ ನಿಗಮಗಳ ಮೂಲಕ ಕಟ್ಟಕಡೆಯ ಜನರಿಗೆ ಅನುಕೂಲ ಮಾಡಲಾಗುತ್ತಿದೆ. ನಮ್ಮ ಜಿಲ್ಲೆಯಲ್ಲಿನ ಪ್ರದೇಶದಲ್ಲಿ ಬೆಟ್ಟಗಳನ್ನು ಗುರುತಿಸಿ ಬೋವಿ ಸಮುದಾಯದ ಕಲ್ಲು ಜಲ್ಲಿ ಸಪ್ಪಡಿಗಳನ್ನು ತೆಗೆಯಲು ಅವಕಾಶ ಮಾಡಿಕೊಡುವ ಮೂಲಕ ನಮ್ಮ ಕಾಂಗ್ರೆಸ್ ಸರ್ಕಾರ ತಮ್ಮ ಸಮುದಾಯದ ಕೈ ಹಿಡಿಯಲಾಗುವುದು ನೀಡಲಾಗುವುದು ಎಂದರು. ಸಿದ್ದರಾಮೇಶ್ವರ ಜಯಂತಿಯ ಅಂಗವಾಗಿ ಇವತ್ತು ಭವನವನ್ನು ಲೋಕಾರ್ಪಣೆ ಮಾಡ್ತಾ ಇರ್ತಕ್ಕಂಥದ್ದು ನಮ್ಮೆಲ್ಲರ ಒಂದು ಹೆಮ್ಮೆಯ ವಿಚಾರ ಅಂತ ಈ ಸಂದರ್ಭದಲ್ಲಿ ಹೇಳಿ, ನಮ್ಮ ಸಿದ್ದರಾಮಯ್ಯರು ಸಹ ನಾವು ಇವತ್ತು ಹಲವಾರು ಸಮುದಾಯಗಳ ಬೇಡಿಕೆ ಬಹಳ ದಿವಸಗಳಿಂದ ಬೇಡಿಕೆ ಇದೆ. ಎಲ್ಲರಿಗೂ ಒಂದೇ ಭಾಗದಲ್ಲಿ ಎಲ್ಲರಿಗೂ ಸೂಕ್ತವಾದಂತಹ ನಿವೇಶನ ಕೊಡ್ತೀವಿ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಅಲ್ಲಿ ಭರವಸೆ ಬಂದಿದ್ದೇನೆ. ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಮಾತನಾಡಿ, ನಿಮ್ಮ ತಲಾ ಸಮುದಾಯಗಳಿಗೆ ಸಹಕಾರದಿಂದ ಉತ್ತಮ ಭವನಗಳನ್ನು ನಿರ್ಮಿಸಲು ಸಾಧ್ಯವಾಗುತ್ತಿದೆ ಹಾಗೂ ಅನುದಾನದ ವಿಚಾರದಲ್ಲಿ ನಮ್ಮ ಸರ್ಕಾರ ಯಾವುದೇ ರಾಜಿ ಇಲ್ಲದೆ ಅನುದಾನ ನೀಡುತ್ತಿದೆ. ಅತಿ ಶೀಘ್ರದಲ್ಲಿ ವಾಲ್ಮೀಕಿ ಭವನ, ಸವಿತಾ ಸಮಾಜ ಭವನ ಹಾಗೂ ಅಂಬೇಡ್ಕರ್ ಭವನ ಸುಮಾರು 10 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅತ್ಯಾಧುನಿಕ ರೀತಿಯಲ್ಲಿ ಭವನ ನಿರ್ಮಾಣ ಮಾಡಲಾಗುವುದು. ಜೊತೆಗೆ ನಮ್ಮ ಗಡಿಭಾಗದಲ್ಲಿನ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಒಂದು ಉತ್ತಮ ಅಧ್ಯಯನ ಭವನ ನಿರ್ಮಿಸಲಾಗುವುದು ಎಂದರು. ಭವನ ನಿರ್ಮಿಸಿಕೊಂಡು ನನ್ನ ಕರ್ತವ್ಯ ಅದು ಮಾಡಿಕೊಂಡು ವಿಶೇಷವಾಗಿ ಅಂಬೇಡ್ಕರ್ ಭವನಗಳ ಮಾಡಕ್ಕೆ ಪ್ರಯತ್ನ ಪಡ್ತಿದ್ದೀನಿ. ಕೊನೆ ಹಂತದಲ್ಲಿ ನಾನಲ್ಲಿ ಬರೀ ಅಂಬೇಡ್ಕರ್ ಭವನ ಅಲ್ಲ, ಈಗ ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಮಲ್ಲೇಶ್ವರ ಮಾತನಾಡ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ಬೋವಿ ಗುರುಪೀಠ ಜಗದ್ಗುರು ಶ್ರೀ 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 ಇಮ್ಮಡಿ ಸಿದ್ದರಾಮೇಶ್ವರ ಮಹಾಸ್ವಾಮಿ, ಸಂಸದ ಮಲ್ಲೇಶ್ ಬಾಬು, ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಲಕ್ಷ್ಮೀ ನರಸಮ್ಮ, ಸಮಾಜ ಕಲ್ಯಾಣ ಇಲಾಖೆ ಜಿಲ್ಲಾ ಉಪನಿರ್ದೇಶಕ ತೇಜಾನಂದ ರೆಡ್ಡಿ, ತಹಶೀಲ್ದಾರ್ ಮನೀಷಾ ಮಹೇಶ್ ಪತ್ರಿ, ಪೊಲೀಸ್ ಇನ್ಸ್ಪೆಕ್ಟರ್ ಪ್ರಶಾಂತ್ ವರ್ಣಿ, ಸಹಾಯಕ ನಿರ್ದೇಶಕ ಶೇಷಾದ್ರಿ, ಭೋವಿ ಸಮುದಾಯದ ಮುಖಂಡರಾದ ಕೃಷ್ಣಪ್ಪ, ಪಿಟಿ ವೆಂಕಟರಮಣ, ಶ್ರೀನಿವಾಸ್, ನರೇಂದ್ರ, ಲಂಬು ಶ್ರೀನಿವಾಸ್ ಇನ್ನಿತರರು ಹಾಜರಿದ್ದರು. ಸುಬ್ಬು, ಈ ನ್ಯೂಸ್ ಟಿವಿ, ಬಾಗೇಪಲ್ಲಿ. ದೇವರಿಗೆ ಸಮಾನವಾದ ಗೋಮಾತೆಗಳಾದ ಹಸು ಎತ್ತುಗಳ ಮೇಲೆ ಇತ್ತೀಚೆಗೆ ದೌರ್ಜನ್ಯಗಳು ನಡೆಯುತ್ತಿವೆ. ಬೆಂಗಳೂರಿನಲ್ಲಿ ಹಸು ಕೆಚ್ಚಲು ಕೊಯ್ದು ವಿಕೃತಿ ಮೆರೆದ ಘಟನೆ, ಕೋಲಾರ ಜಿಲ್ಲೆಯಲ್ಲಿ ನಾಡ ಬಾಂಬ್ ಸಿಡಿದು ಹಸು ಬಾಯಿ ಚಿಂದಿಯಾದ ಕಹಿ ಘಟನೆಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ಕರ್ನಾಟಕ ರೈತ ಜನ ಸೇನಾ ಸಂಘಟನೆಯಿಂದ ಚಿಕ್ಕಬಳ್ಳಾಪುರ ನಗರದ ಶಿಡ್ಲಘಟ್ಟ ವೃತ್ತದಲ್ಲಿ ರಾಜ್ಯಾಧ್ಯಕ್ಷೆ ಸುಷ್ಮಾ ಶ್ರೀನಿವಾಸ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದರು. ಚಿಕ್ಕಬಳ್ಳಾಪುರ ನಗರದ ಶಿಡ್ಲಘಟ್ಟ ವೃತ್ತದಲ್ಲಿ ಕರ್ನಾಟಕ ರೈತ ಜನಸೇನಾ ವತಿಯಿಂದ ಗೋಮಾತೆಯ ಕೆಚ್ಚಲನ್ನು ಕೊಯ್ದು ವಿಕೃತಿ ಮೆರೆದ ಘಟನೆಯನ್ನ ವಿರೋಧಿಸಿ ಪ್ರತಿಭಟನೆ ನಡೆಸಿ ವಿಕೃತಿ ಮನಸ್ಸಿನ ವ್ಯಕ್ತಿಗಳ ಬಂಧಿಸಿ ಕಠಿಣ ಕ್ರಮ ಜರುಗಿಸಬೇಕೆಂದು ಒತ್ತಾಯಿಸಿದರು. ಈ ವೇಳೆ ಸುಷ್ಮಾ ಶ್ರೀನಿವಾಸ್ ಮಾತನಾಡಿ, ಹಾಲು ಕೊಡುವ ಗೋಮಾತೆಯ ಕೆಚ್ಚಲನ್ನ ಕತ್ತರಿಸಿದ ಕ್ರಿಮಿನಲ್ಗಳನ್ನ ಅರೆಸ್ಟ್ ಮಾಡಬೇಕು. ದಿಕ್ಕು ತಪ್ಪಿದ ಈ ಕೃತ್ಯಕ್ಕೆ ಸರ್ಕಾರ ಮೃದು ಧೋರಣೆ ತೋರುತ್ತಿದೆ. ಹಾಗಾದ್ರೆ ನಿಸ್ಸಹಾಯಕ ಗೋವುಗಳ ರಕ್ಷಣೆ ಮಾಡುವವರ್ಯಾರು? ವಿರೋಧ ಪಕ್ಷಗಳು ಎಲ್ಲಿ ಅಡಗಿದ್ದಾವೆ? ಈ ಘಟನೆ ಬಗ್ಗೆ ಅವರು ಏಕೆ ಮಾತನಾಡುತ್ತಿಲ್ಲ? ಸರ್ಕಾರ ಕೂಡಲೇ ದೋಷಿಗಳನ್ನ ಬಂಧಿಸಿ ಕಠಿಣ ಶಿಕ್ಷೆ ನೀಡಬೇಕು ಎಂದು ಒತ್ತಾಯಿಸಿದರು. ಅವರು ಮನುಷ್ಯ ಅಂತ ಕೇಳಬೇಕಾಗುತ್ತೆ. ಇವತ್ತು ತಾಯಿಗಿಂತ ಶ್ರೇಷ್ಠವಾದ ಗೋವು ಇವತ್ತಿನ ದಿನ ನಾವು ಈ ಪ್ರತಿಯೊಬ್ಬರು ಪೂಜೆ ಮಾಡುವಂಥದ್ದು ಗೋವು. ಅಂತ ಗೋವಿನ ಕೆಚ್ಚಲನ್ನ ಇವತ್ತು ಕುಯ್ತಾರೆ ಅಂತಂದ್ರೆ ಯಾವ ಮಟ್ಟಕ್ಕೆ ಅವರ ಮನಸ್ಥಿತಿ ಇದೆ, ಇನ್ನು ಮುಂದಕ್ಕೆ ಏನು ಮಾಡಬೇಕು ಅಂತ ಇದ್ದಾರೆ ಅಂತ ಒಂದೇ ಒಂದು ಕ್ಷಣ ಹಾಲು ಕುಡಿಯೋಂಥ, ನೀರು ಕುಡಿಯೋಂಥ ಪ್ರತಿಯೊಬ್ಬ ಮನುಷ್ಯನು ಯೋಚನೆ ಮಾಡಲೇಬೇಕಾಗಿರುವಂಥ ವಿಷಯ.
ಮುಖ್ಯಮಂತ್ರಿ ಮತ್ತು ಗೃಹ ಮಂತ್ರಿಗೆ ಮನವಿ ಸಲ್ಲಿಸುವ ಉದ್ದೇಶದಿಂದ ರೈತ ಜನಸೇನಾ ಕಾರ್ಯಕರ್ತರು ಶಿಡ್ಲಘಟ್ಟ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದರು. ಮಾನವೀಯತೆ ಮರೆತ ಮನುಷ್ಯನ ವಿರುದ್ಧ ಸರ್ಕಾರ ತಕ್ಷಣವೇ ಕ್ರಮ ಕೈಗೊಳ್ಳಬೇಕು ಎಂದು ಪ್ರತಿಭಟನಾಕಾರರು ಒತ್ತಾಯಿಸಿದರು. ಕ್ಯಾಮರಾ ಪರ್ಸನ್ ಅಶ್ವಥ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಮಕ್ಕಳ ಹೈಯರ್ ಎಜುಕೇಶನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇಷ್ಟಕ್ಕೆಲ್ಲ ಹಣ ಹೇಗ್ ಹೊಂದ್ಸೋದು ಅಂತ ಟೆನ್ಷನ್ ಅಲ್ಲಿದ್ದೀರಾ? ಇರೋ ಚಿನ್ನನ ಅಡ ಇಡೋಕ್ ಹೋದ್ರೆ ಬಡ್ಡಿ ಮೇಲ್ ಬಡ್ಡಿ ಕಟ್ಬೇಕು. ಬೇಡ, ಮಾರ್ಬಿಡೋಣ ಅಂದ್ರೆ ಅರ್ಧ ಬೆಲೆ ಕೇಳ್ತಾರೆ ಅನ್ನೋ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ಇಂದೇ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ನೀವ್ ಅಡ ಇಟ್ಟಿರೋ ಚಿನ್ನವನ್ನ ಬಿಡಿಸ್ತಾರೆ ಹಾಗೂ ನಿಮ್ಮಲ್ಲಿರೋ ಚಿನ್ನವನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ತಕ್ಷಣ ನಿಮ್ ಬಾಕಿ ಹಣ ಕೊಡ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇಟ್ಸ್ ಯೋರ್ ಕಂಪನಿ. ಕಾವೇರಿ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಸಂಪರ್ಕಿಸಿ ಅಡ್ಗಲ್ ಪಾತೂರ್ ಆಮರೇಶ್, ಕಾವೇರಿ ಬೋರ್ವೆಲ್ ಏಜೆನ್ಸಿ. ನನ್ನ ಕನಸು ಡಾಕ್ಟರ್ ಆಗೋದು ನನ್ನ ಕನಸು. ಮಗಳು ಡಾಕ್ಟರ್ ಆಗ್ಲಿ ಅನ್ನೋದು ನನ್ನ ಕನಸು. ಕನಸು ಎಲ್ಲರಿಗೂ ಇರುತ್ತದೆ. ಇಂಕ ಡಾಕ್ಟರ್ ಓಡ್ಪಂದು ಭಾರಿ ಆಸೆ ಉಂಡು. ಮೆಡಿಕಲ್ ಓದೋಣ ನಡ ಸ್ವಪ್ನ. ಮಾ ಕಸುಚ್ ಎಕ್ಕ ಸಪನ ಡಾಕ್ಟರ್ ಜಾವ್ ಕಾಮೂಣ. ಕನಸು ಎಲ್ಲೆಲ್ಲೂ ಇರುತ್ತದೆ. ಮೆಡಿಕಲ್ ಓದುವುದು ನನ್ನ ಕನಸು. ನನ್ನ ಮಗನು ಡಾಕ್ಟರ್ ಆಗ್ಬೋದೇನ್ರಿ? ನನ್ನ ಕನಸು ಡಾಕ್ಟರ್ ಆಗೋದು. ಕನಸು ಎಲ್ಲರ ಹಕ್ಕು, ಆದರೆ ಕನಸು ನನಸಾಗಲು ಬೇಕು ನಂಬಿಕೆ, ಛಲ ಮತ್ತು ಪರಿಶ್ರಮ. ನೀಟ್ ಅಕಾಡೆಮಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಇತಿಹಾಸ ಪ್ರಸಿದ್ಧ ಶ್ರೀ ಸಫಲಾಂಬ ದೇವಿಯ ಜಾತ್ರಾ ಮಹೋತ್ಸವದಲ್ಲಿ ರಾಜ್ಯ ಹೊರ ರಾಜ್ಯಗಳಿಂದ ಸಾವಿರಾರು ರಾಸುಗಳು ಆಗಮಿಸಿದ್ದು, ರಾಜ್ಯದಲ್ಲಿಯೇ ಅತಿ ಹೆಚ್ಚು ಬೆಲೆಗೆ ಹಳ್ಳಿಕಾರ್ ನಾಟಿ ರಾಸುಗಳನ್ನು ಮಾರಾಟವಾದವು. ಜನವರಿ 11ರಿಂದ ಪ್ರಾರಂಭವಾದ ಸಫಲಾಂಬ ದೇವಿ ಜಾತ್ರಾ ಮಹೋತ್ಸವ 11 ದಿನಗಳ ಕಾಲ ನಡೆಯಲಿದ್ದು, ಸುತ್ತಮುತ್ತಲಿನ ರಾಜ್ಯದ ಜನರು ತಮ್ಮ ರಾಸುಗಳನ್ನು ಮಾರಾಟಕ್ಕೆ ಕರೆತಂದಿದ್ರು. ಮಾಲೂರು ತಾಲೂಕಿನ ತೊರ್ನಹಳ್ಳಿ ಗ್ರಾಮದಲ್ಲಿ ನಡೆದ ಶ್ರೀ ಸಫಲಾಂಬ ದೇವಿ ಜಾತ್ರೆ ಮಹೋತ್ಸವ ಹಾಗೂ ಕ್ಷೇತ್ರನಹಳ್ಳಿ ವೆಂಕಟೇಶ್ ಗೌಡರ ರಾಸುಗಳ ಮೆರವಣಿಗೆಯಲ್ಲಿ ಶಾಸಕ ಕೆವಿ ನಂಜೇಗೌಡ ಭಾಗಿಯಾಗಿದ್ದರು. ಇನ್ನು ರಾಸುಗಳ ಜಾತ್ರೆಯಲ್ಲಿ ಟೇಕಲ್ ಹೋಬಳಿಯ ಕ್ಷೇತ್ರನಹಳ್ಳಿ ವೆಂಕಟೇಶ್ ಗೌಡರ ಬಳಿ ಎಡಿಯೂರು ಮೂಲದ ಸುಶಾಂತ್ ಗೌಡ್ರು 10,25,000 ರೂಗಳಿಗೆ ಹಳ್ಳಿಕಾರ್ ನಾಟಿ ರಾಸುಗಳನ್ನು ಖರೀದಿ ಮಾಡಿದ್ದು, ಲಕ್ಷಾಂತರ ರೂಪಾಯಿ ಹಳ್ಳಿಕಾರ್ ನಾಟಿ ರಾಸುಗಳ ಖರೀದಿಗೆ ರಾಜ್ಯದಿಂದ ಹಾಗೂ ಹೊರ ರಾಜ್ಯಗಳಿಂದ ರೈತರು ಆಗಮಿಸಿದ್ರು. ಸಪ್ಲಮ್ಮ ಜಾತ್ರೆಯಲ್ಲಿ ವೆಂಕಟೇಶ್ವರ ಟೋನಿಯಿಂದ 2 ಕರನ 10,25,000 ತೊಗೊಂಡಿದ್ದೀವಿ. ಮುಂದಕ್ಕೆ ನಮ್ಮದು ಯಡಿಯೂರು ಜಾತ್ರೆ ಇದೆ, ಅಲ್ಲಿಗೆ ಜಾತ್ರೆ ಮಾಡೋದಕ್ಕೆ ಎತ್ತುಗಳು ತೊಗೊಂಡಿದ್ದೀವಿ. ಖುಷಿ ಆಯಿತು ಇವತ್ತು ಬಂದು. ಇಷ್ಟು ಚೆನ್ನಾಗಿ ಇವತ್ತು ಎಲ್ಲರೂ ಯುವಕರು ಮುಂದಕ್ಕೆಲ್ಲ ಬಂದು ಮಾಡ್ತಾ ಇರೋದು ನಮಗೂ ಖುಷಿ ತರುತ್ತೆ. ಕೇಶವ್, ಈ ನ್ಯೂಸ್ ಟಿವಿ, ಮಾಲೂರು. ಶಿವಯೋಗಿ ಸಿದ್ದರಾಮೇಶ್ವರರವರ ತತ್ವ ಸಿದ್ಧಾಂತ ಆದರ್ಶ ಗುಣಗಳನ್ನು ಪ್ರತಿಯೊಬ್ಬ ಯುವಕರು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಅವರ ಹಾದಿಯಲ್ಲಿಯೇ ನಡೆಯಬೇಕೆಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಹಾಗೂ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ತಿಳಿಸಿದರು. ಚಿಂತಾಮಣಿ ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿ, ತಾಲೂಕು ಆಡಳಿತ, ಬೋವಿ ಸಮುದಾಯದ ವತಿಯಿಂದ 853ನೇ ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರ ಜಯಂತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಪಾಲ್ಗೊಂಡು ಸಿದ್ದರಾಮೇಶ್ವರರವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ಮಾತನಾಡಿ, 12ನೇ ಶತಮಾನದಲ್ಲಿನ ಸಾಮಾಜಿಕ ಕ್ರಾಂತಿಗೆ ಶಿವಯೋಗಿ ಸಿದ್ದರಾಮೇಶ್ವರರ ಕೊಡುಗೆ ಗಮನಾರ್ಹವಾದುದು. ಅವರು ಅಸಮಾನತೆ, ವರ್ಣ, ಜಾತಿ, ಲಿಂಗ ಭೇದವನ್ನು ತಡೆದು ಹಾಕುವ ಕೆಲಸವನ್ನು ವಚನಗಳ ಮೂಲಕ ಮಾಡಿದವರು. ಬಸವಣ್ಣನವರು ಸ್ಥಾಪಿಸಿದ ಅನುಭವ ಮಂಟಪದ 3ನೇ ಅಧ್ಯಕ್ಷರಾಗಿ ಅವರು ಸಮಾಜದಲ್ಲಿ ಕೆಲಸ ಮಾಡಿದ್ದಾರೆ. ಇಂತಹ ಮಹಾನ್ ಶಿವಯೋಗಿಗಳ ಜಯಂತಿಯನ್ನ ಒಂದು ಜಾತಿಗೆ ಸೀಮಿತ ಮಾಡದೆ ಇಡೀ ಸಮಾಜಕ್ಕೆ ಅವರ ಕೊಡುಗೆ ಮಾದರಿಯಾಗಬೇಕು ಎಂದು ವಿವರಿಸಿದರು. ಅವರ ಸಮಾಜಕ್ಕೆ ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆ, ಅವರು ಶಿಸ್ತುಬದ್ಧವಾದಂಥ ಜೀವನ, ಸಮಾಜದಲ್ಲಿ ಸಾಮರಸ್ಯ, ಸಮಾಜದಲ್ಲಿ ಏಕತೆ ಮತ್ತು ಒಗ್ಗಟ್ಟು, ಇವೆಲ್ಲವನ್ನ ಯಾವ ರೀತಿ ಕಾಪಾಡಬೇಕು ಅಂತಕ್ಕಂಥ ಒಂದು ಸಂದೇಶವನ್ನ
ಸಿದ್ದರಾಮೇಶ್ವರ ಶಿವಯೋಗಿ ಸಿದ್ದರಾಮೇಶ್ವರರು ಕೊಟ್ಟಿರ್ತಕ್ಕಂಥದ್ದನ್ನ ನಾವೆಲ್ಲ ನೆನೆಸ್ಕೋಬೇಕಾಗುತ್ತೆ ಮತ್ತು ಆ ಆದರ್ಶಗಳನ್ನ ನಾವು ಪಾಲನೆ ಮಾಡ್ಕೊಳ್ತಕ್ಕಂಥದ್ದು ನಮ್ಗೆಲ್ಲ ಬಹಳ ಮುಖ್ಯವಾದಂತ ವಿಚಾರ. ಕಾರ್ಯಕ್ರಮದಲ್ಲಿ ಎಸ್ಎಸ್ಎಲ್ಸಿ ಹಾಗೂ ವಿವಿಧ ಪರೀಕ್ಷೆಗಳಲ್ಲಿ ಹೆಚ್ಚಿನ ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಬೋವಿ ಸಮುದಾಯದ ಮುಖಂಡರುಗಳಿಗೆ ಹಿರಿಯರಿಗೆ ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷೆ ಮಂಗಮ್ಮ ಮುನಿಸ್ವಾಮಿ, ಬೋವಿ ಸಂಘದ ಜಿಲ್ಲಾಧ್ಯಕ್ಷರಾದ ಎಂ ಗುರಪ್ಪ, ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಶ್ರೀನಿವಾಸ್, ತಹಶೀಲ್ದಾರ್ ಸುದರ್ಶನ್ ಯಾದವ್, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಆನಂದ್ ಮತ್ತಿತರರು ಉಪಸ್ಥಿತರಿದ್ದರು. ಬಿ ದೇವಪ್ಪ, ಇ ನ್ಯೂಸ್ ಟಿವಿ, ಚಿಂತಾಮಣಿ. ಎಲ್ಲ ಒಂದು ಸಮಾಜದ ಬಂಧುಗಳಿಗೆ ತಿಳಿಯಪಡಿಸತಕ್ಕಂಥದ್ದು ನೋಡಿ ಎಷ್ಟು ಜನ ಕೂತಿದ್ರು. ಇವಾಗ ಹಳ್ಳಿ ಸೊಗಡಿನ ಸುಗ್ಗಿ ಹಬ್ಬ ವರ್ಷದ ಮೊದಲ ಹಬ್ಬವಾಗಿದ್ದು ಕೆ ಹೊಸೂರು ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಬಹಳ ವಿಜೃಂಭಣೆಯಿಂದ ನೆರವೇರಿತು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಕೆ ಹೊಸೂರು ಗ್ರಾಮದ ವೇಯಿಗಂಡ್ಲಮ್ಮ ದೇವಾಲಯದ ಆವರಣದಲ್ಲಿ ಸಂಕ್ರಾಂತಿ ಹಬ್ಬದ ಅಂಗವಾಗಿ ಜೆಸಿಐ ಚಪ್ಪರಕಲ್ಲು ಚಂದನ ಸಂಸ್ಥೆ, ಶ್ರೀ ವಿನಾಯಕ ಗೆಳೆಯರ ಬಳಗ ಮತ್ತು ಗ್ರಾಮಸ್ಥರ ಸಹಯೋಗದಲ್ಲಿ ಹಬ್ಬದ ವಾತಾವರಣ ಸೃಷ್ಟಿಸಲಾಗಿತ್ತು. ಊರಿನ ಬಾವಿಕಟ್ಟೆಗೆ ಹೂವಿನ ತೋರಣ, ದೇಗುಲದ ಆವರಣದಲ್ಲಿ ಹಳೆ ವಸ್ತುಗಳ ಪ್ರದರ್ಶನ, ರಾಗಿ, ನೆಲ್ಲು, ಕಪ್ಪು, ನವಣೆ, ಕೊರಲೆ, ಊದಲು, ಸಾಮೆ, ಸಜ್ಜೆ, ಜೋಳ, ಬರಗು, ಭತ್ತ ಮತ್ತು ಕೃಷಿ ಸಾಮಗ್ರಿಗಳಿಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಜೆಸಿಐ ಚಪ್ಪರಕಲ್ಲು ಚಂದನ ಘಟಕದ ಅಧ್ಯಕ್ಷ ಎಸ್ ಜಗದೀಶ್ ಮಾತನಾಡಿ, ಕೆ ಹೊಸೂರು ಗ್ರಾಮದಲ್ಲಿ 4ನೇ ವರ್ಷದ ಮಕರ ಸಂಕ್ರಾಂತಿ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸಲಾಗುತ್ತಿದೆ. ಗ್ರಾಮಸ್ಥರ ಮತ್ತು ಜೆಸಿಐ ಸಂಸ್ಥೆಯ ಪದಾಧಿಕಾರಿಗಳ ಸಹಯೋಗದಲ್ಲಿ ಪ್ರತಿ ವರ್ಷ ನೆರವೇರಿಸಿಕೊಂಡು ಬರಲಾಗುತ್ತಿದೆ. ನಾಟ್ಯ ಹಸುಗಳ ಪ್ರದರ್ಶನ, ಹಿಂದಿನ ಕಾಲದಲ್ಲಿ ಬಳಸಲಾಗುತ್ತಿದ್ದ ವಸ್ತುಗಳ ಪ್ರದರ್ಶನ ಮಾಡಲಾಗಿದೆ. ಸಂಕ್ರಾಂತಿ ಹಬ್ಬವು ಪ್ರತಿಯೊಬ್ಬರಲ್ಲೂ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಊರಿನ ಯುವಕರ ತಂಡದ ಶ್ರಮ ಹೆಚ್ಚು ಇದೆ ಎಂದರು. ವರ್ಷದ ಮೊದಲ ಹಬ್ಬ ಆಗಿರುವಂಥ ಸುಗ್ಗಿ ಹಬ್ಬ ಆಗಿರೋ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ತಿಳಿಸುತ್ತಾ, ನಮ್ಮ 4ನೇ ವರ್ಷದ ಜೆಸಿಐ ಚಪ್ಪರಕಲ್ಲು ಚಂದನ ಘಟಕದ ವತಿಯಿಂದ ಮತ್ತು ಕೆ ಹೊಸೂರು ಗ್ರಾಮಸ್ಥರ ವತಿಯಿಂದ ನಮ್ಮ ನಾಡ ಹಬ್ಬ ಆಗಿರುವಂಥ ಸಂಕ್ರಾಂತಿ ಹಬ್ಬ ಅತಿ ವಿಜೃಂಭಣೆಯಿಂದ ನಡ್ಕೊಂಡ್ಬರ್ತಾ ಇದೆ. ಅದಕ್ಕೆ ಇಡೀ ಕೆ ಹೊಸೂರು ಗ್ರಾಮಸ್ಥರು ಮತ್ತು ನಮ್ಮ ಜೆಸಿಐ ಎಲ್ಲರೂ ಸಹಯೋಗದಿಂದ ಇವತ್ತಿನ ಮಕ್ಕಳ ನೃತ್ಯ ಮತ್ತು ರಂಗೋಲಿ ಸ್ಪರ್ಧೆಯನ್ನು ಏರ್ಪಡಿಸಿದ್ದೇವೆ ಮತ್ತು ಬಾವಿಯಲ್ಲಿ ನೀರು ಸೇದೋ ಕಾರ್ಯಕ್ರಮ ಮತ್ತು ಹಳೆ ವಸ್ತುಗಳ ಪ್ರದರ್ಶನ ಸಹ ಇಡೀ ಗ್ರಾಮಸ್ಥರಿಂದ ಎಲ್ಲ ಸಹಕಾರದಿಂದ ಇಲ್ಲಿ ತುಂಬ ಸಂತೋಷದ ವಿಚಾರ. ಯಾಕಂದರೆ ಇಂಥ ಹಬ್ಬಗಳನ್ನ ಎಲ್ಲರೂ ಸಹ ಹೆಚ್ಚೆಚ್ಚಾಗಿ ಎಲ್ಲ ಗ್ರಾಮಸ್ಥರಲ್ಲೂ ಆಯೋಜಿಸಬೇಕು. ಇದೇ ಸಂದರ್ಭದಲ್ಲಿ ಗ್ರಾಮದ ಮಹಿಳೆಯರಿಗೆ ವಿವಿಧ ಸ್ಪರ್ಧೆ, ಶಾಲಾ ಮಕ್ಕಳಿಗೆ ಸಾಂಸ್ಕೃತಿಕ ನೃತ್ಯ ಹಾಗೂ ಗ್ರಾಮಸ್ಥರಿಗೆ ಲಕ್ಕಿ ಬಾಯ್ಸ್ ಸ್ಪರ್ಧೆಯನ್ನು ಏರ್ಪಡಿಸಿ ವಿಜೇತರಿಗೆ ಬಹುಮಾನ ನೀಡಿ ಪ್ರೋತ್ಸಾಹಿಸಲಾಯಿತು. ಈ ವೇಳೆ ಸಂಸ್ಥೆಯ ವಲಯ ಉಪಾಧ್ಯಕ್ಷ ಅಕ್ಷಯ್ ಕುಮಾರ್, ಜೆಸಿಐ ಚಪ್ಪರಕಲ್ಲು ಚಂದನ ಘಟಕದ ಮಾಜಿ ಅಧ್ಯಕ್ಷ ಶ್ರೀನಿವಾಸ್, ವಲಯ ಸಂಯೋಜಕ ಶಿವಾಜಿಗೌಡ, ಕಾರ್ಯದರ್ಶಿ ಜಗದೀಶ್, ಕಾರ್ಯಕ್ರಮ ಅಧಿಕಾರಿ ಎಂ ಮೋಹನ್ ಕುಮಾರ್, ತರಬೇತಿ ವಿಭಾಗದ ಉಪಾಧ್ಯಕ್ಷ ಎಂ ರವಿಕುಮಾರ್, ಘಟಕಾಭಿವೃದ್ಧಿ ಉಪಾಧ್ಯಕ್ಷ ಅಶ್ವಥ್, ಮಹಿಳಾ ನಿರ್ದೇಶಕರಾದ ಕೃಷ್ಣಮೂರ್ತಿ ಇನ್ನಿತರರು ಹಾಜರಿದ್ದರು. ಹೈದರ್ ಸಾಬ್, ಇ ನ್ಯೂಸ್ ಟಿವಿ, ದೇವನಹಳ್ಳಿ. ಸ್ವಾಮಿ ವಿವೇಕಾನಂದರು ವಿಶ್ವಕ್ಕೆ ಗುರುಗಳಾಗಿದ್ದಾರೆ. ಕೇವಲ ಸನ್ಯಾಸಿ ಅಷ್ಟೇ ಅಲ್ಲ, ಧರ್ಮ ಪ್ರಚಾರಕರಾಗಿ ಯುವ ಜನರ ಸ್ಫೂರ್ತಿಯಾಗಿರುವಂತಹ ವಿವೇಕಾನಂದರು ಸದಾಕಾಲಕ್ಕೂ ಅವರ ಆದರ್ಶಗಳು ಅನುಕರಣೀಯ ಎಂದು ಉಪನ್ಯಾಸಕ ಶ್ರೀನಿವಾಸ್ ಅಭಿಪ್ರಾಯಪಟ್ಟರು. ವ್ಯಕ್ತಿತ್ವ ವಿಕಸನ ತರಬೇತುದಾರ ಕೆ ಶಿವಕುಮಾರ್ ಮಾತನಾಡಿ, ಭವಿಷ್ಯದ ನಿರೀಕ್ಷೆಗಳನ್ನು ಸಾಕಾರಗೊಳಿಸುವ ನಿಟ್ಟಿನಲ್ಲಿ ದೊರೆಯುವ ಅವಕಾಶಗಳನ್ನು ವಿದ್ಯಾರ್ಥಿಗಳು ಬಳಸಿಕೊಂಡು ಜವಾಬ್ದಾರಿಗಳನ್ನು ಅರಿತರೆ ಪ್ರಗತಿ ಕಾಣಲು ಸಾಧ್ಯ. ಸ್ವಾಮಿ ವಿವೇಕಾನಂದರು ಮುಖೇಶ್ ಅಂಬಾನಿ ವಿಜ್ಞಾನಿಗಳು, ದೊಡ್ಡ ದೊಡ್ಡ ರಾಜಕಾರಣಿಗಳು ಅಷ್ಟೇ ಅಲ್ಲ, ನರೇಂದ್ರ ಮೋದಿಯವರು ಕೂಡ ತಮ್ಮ ಜೀವನದ ಯಶಸ್ಸಿಗೆ ಸ್ವಾಮಿ ವಿವೇಕಾನಂದರು ಕಾರಣ ಎಂದು ಪ್ರತಿಪಾದಿಸುವುದು ಹೆಮ್ಮೆಯ ವಿಷಯ ಎಂದರು. ಸ್ವಾಮಿ ವಿವೇಕಾನಂದರು ಕರೆ ಕೊಟ್ಟಿರುವ ಏಳಿ ಎದ್ದೇಳಿ ಗುರಿ ಮುಟ್ಟುವವರೆಗೂ ನಿಲ್ಲದಿರಿ ಎಂಬುದನ್ನು ಯುವಜನತೆ ಪರಿಪಾಲಿಸಬೇಕು ಎಂದರು. ನಾವು ರಾಷ್ಟ್ರೀಯ ಯುವ ದಿನಾಚರಣೆ ಮಾಡ್ತೀವಿ, ಸ್ವಾಮಿ ವಿವೇಕಾನಂದ ಜನ್ಮ ದಿನಾಚರಣೆ. ಅವ್ರು ಹೇಳ್ತಾರೆ, ಒಂದು ದೇಶದ ಚರಿತ್ರೆಯನ್ನು ಬದಲಾವಣೆ ಮಾಡಬೇಕಾದ್ರೆ 100 ಜನ ಯುವಕರನ್ನ ಕೊಡಿ. ಆ 100 ಜನ ಯುವಕರು ಹೇಗಿರಬೇಕಂದ್ರೆ ಕಬ್ಬಿಣದಂತ ಮಾಂಸಖಂಡಗಳಿರಬೇಕು, ಉಕ್ಕಿನಂತ ನರಗಳಿರಬೇಕು, ವಿದ್ಯುತ್ ಸ್ಪರ್ಶದಂತಹ ಮಾನಸಿಕ ಶಕ್ತಿ ಇರಬೇಕು. ಅಂತ ಯುವಕರನ್ನ 100 ಜನ ಯುವಕರನ್ನ ಕೊಡಿ, ನಾನು ಇಡೀ ದೇಶದ ಒಂದು ಚರಿತ್ರೆಯನ್ನು ಬದಲಾವಣೆ ಮಾಡ್ತೀನಿ ಅಂತಕ್ಕಂಥ ಒಂದು ವಿಚಾರವನ್ನು ಹೇಳ್ತಾರೆ. ಅವರ ವಿಚಾರಗಳು ಎಂಥದ್ದು ಅಂತಂದ್ರೆ, ಅಣ್ಣಾ ಹಜಾರೆ ಬಗ್ಗೆ ನೆನೆಸ್ಕೋಬೇಕು ನಾವು.
ಶಾಲಾ ವಾರ್ಷಿಕೋತ್ಸವದ ಪ್ರಯುಕ್ತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಲಾಯಿತು. ಅಲ್ಲದೆ ಇದೇ ಮೊದಲ ಬಾರಿಗೆ ದ್ವಿತೀಯ ಪಿಯುಸಿ ಉತ್ತೀರ್ಣರಾದವರಿಗೆ ಪದವಿ ಪ್ರದಾನ ಮಾಡಲಾಯಿತು. ಪುಟ್ಟ ಮಗು ನಡೆಸಿಕೊಟ್ಟ ಭರತನಾಟ್ಯ ಗಮನ ಸೆಳೆಯಿತು. ಕಾರ್ಯಕ್ರಮದಲ್ಲಿ ಭಾರತೀಯ ರೆಡ್ ಕ್ರಾಸ್ ಚೇರ್ಮನ್, ರೆಡ್ ಕ್ರಾಸ್ ಸಂಸ್ಥೆ ಅಧ್ಯಕ್ಷ ಜಯರಾಮ್, ಪತಂಜಲಿ ಯೋಗ ಸಮಿತಿ ಅಧ್ಯಕ್ಷ ಗೋವಿಂದ್, ಪ್ರತಿಭಾ ಶ್ರೀನಿವಾಸ್, ಉಮೇಶ್ ಮುಂತಾದವರು ಉಪಸ್ಥಿತರಿದ್ದರು. ಕ್ಯಾಮರಾ ಪರ್ಸನ್ ಅಶ್ವಥ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಕೆಆರ್ ಫೌಂಡೇಶನ್ ವತಿಯಿಂದ ರೈತಾಪಿ ಸಮುದಾಯಕ್ಕೆ ಅನುಕೂಲವಾಗಲೆಂದು ಜಾನುವಾರುಗಳ ಮೇವಾದ 50 ಕೆಜಿಯ ಬೂಸಾ ಮೂಟೆಗಳನ್ನು 1,000 ರೈತರಿಗೆ ವಿತರಣೆ ಮಾಡಿದರು. ಮಕರ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ನಿಮ್ಮ ಸೇವಾಕಾಂಕ್ಷಿ ಮಣ್ಣಿನ ಮಗ ಡಾಕ್ಟರ್ ಕೆ ಕೆಂಪರಾಜು ಅವರಿಂದ ರೈತರಿಗೆ ಉಚಿತ ಬೂಸಾ ಮೂಟೆ ವಿತರಣೆ ಮಾಡಿದರು. ಡಾಕ್ಟರ್ ಕೆಂಪರಾಜು ಅವರ ಬಣದ ಮುಖಂಡರಾದ ನಾಗಸಂದ್ರ ಪಂಚಾಯಿತಿ ಅಧ್ಯಕ್ಷ ನವೀನ್ ಮಾತನಾಡಿ, ಕೆಂಪರಾಜು ಅಣ್ಣನವರು ಪ್ರತಿ ವರ್ಷ ರೈತರಿಗೆ ಹಲವು ಸಹಾಯ ಮಾಡುತ್ತಿದ್ದಾರೆ. ಸರ್ಕಾರ ಮಾಡುವ ಕಾರ್ಯ ನಮ್ಮ ನಾಯಕ ಮಾಡುತ್ತಿದ್ದಾರೆ. ಪ್ರತಿ ವರ್ಷ ವಿದುರಾಶ್ವತ್ಥ ಜಾತ್ರೆಯಲ್ಲಿ ಜಾನುವಾರುಗಳಿಗೆ ಸುಂಕ ತಾವಿ ನೀಡುತ್ತಾರೆ. ಹಾಗೆ ಜಾನುವಾರುಗಳಿಗೆ ನೀರು ಮೇವು ನೀಡುತ್ತಿದ್ದಾರೆ ಮತ್ತು ಸಣ್ಣ ರೈತರಿಗೆ ಭೂಮಿ ಹಸನು ಮಾಡಲು ತಮ್ಮದೇ ಟ್ರ್ಯಾಕ್ಟರ್ ಮತ್ತು ಯಂತ್ರಗಳನ್ನು ಉಚಿತವಾಗಿ ನೀಡಿ ರೈತ ಸಮಗ್ರ ಏಳಿಗೆಗೆ ಕೈಜೋಡಿಸುತ್ತಿದ್ದಾರೆ. ಇದು ಅವರ ರೈತರ ಮೇಲಿನ ಅಭಿಮಾನ ಎಂದು ಮಕರ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಜಾನುವಾರುಗಳಿಗೆ ಬೂಸಾ ಮೂಟೆ ನೀಡಿದ್ದಾರೆ. ಅವರ ಈ ಸೇವೆ ಇನ್ನೂ ಮುಂದುವರಿಯಲಿದೆ ಎಂದರು. ಕೆಂಪರಾಜಣ್ಣನವರು ಪ್ರತಿ ವರ್ಷ ರೈತರಿಗೋಸ್ಕರ ಮತ್ತು ಬಡವರಿಗೋಸ್ಕರ ಅನೇಕ ರೀತಿಯ ಯೋಜನೆಗಳನ್ನು ಈ ತಾಲೂಕಲ್ಲಿ ಕೈಗೊಂಡು ಇಡೀ ರಾಜ್ಯಕ್ಕೆ ಮಾದರಿಯಾಗುವಂತಹ ಕಾರ್ಯಕ್ರಮಗಳು ಮಾಡಿದ್ದಾರೆ. ಯಾಕಂದರೆ ಎಷ್ಟೋ ಕಾರ್ಯಕ್ರಮಗಳು ಸರ್ಕಾರ ಇವ್ರು ಮಾಡಿದಂಥ ಕಾರ್ಯಕ್ರಮಗಳನ್ನ ಸರ್ಕಾರಗಳೇ ಒಂದು ಗಣನೆಗೆ ತಗೊಂಡು ಆ ಕಾರ್ಯಕ್ರಮಗಳನ್ನ ಜಾರಿ ಮಾಡಿದ್ದಾರೆ. ಅದೇ ರೀತಿಯಾಗಿ ರೈತರಿಗೋಸ್ಕರ ವಿದುರಾಶ್ವತ್ಥ ಜಾತ್ರೆಗೆ ಫ್ರೀ ಸುಂಕ ಇಲ್ಲದೆ ಇವರು ಸುಂಕ ಆಕ್ಷನ್ ಕೂತ್ಕೊಂಡು ಸುಂಕ ಫ್ರೀಯಾಗಿ ಮಾಡಿದ್ದಾರೆ. ಮತ್ತು ರೈತರಿಗೆ ನೀರಿನ ವ್ಯವಸ್ಥೆ, ದನ ಕರುಗಳಿಗೆ ನೀರಿನ ವ್ಯವಸ್ಥೆ ಮಾಡಿದ್ದಾರೆ. ಮತ್ತು ರೈತರಿಗೆ ಪ್ರತಿ ಏನು ಸಣ್ಣ ರೈತರು ಏನಿದ್ದಾರೋ ಅವ್ರಿಗೆಲ್ಲನೂ ಜಮೀನು ಉಳುಮೆ ಮಾಡೋದಕ್ಕೆ ರೈತರಿಗೋಸ್ಕರ ಟ್ರ್ಯಾಕ್ಟರ್ಗಳು ಬಿಟ್ಟಿದ್ದಾರೆ. ತಿರ್ಗಾ ಪ್ರತಿ ಊರುಗಳಲ್ಲಿ ಪ್ರತಿ ಗ್ರಾಮಕ್ಕೆ ಭೇಟಿ ನೀಡಿದಾಗ ಊರಲ್ಲಿರುವ ಸಮಸ್ಯೆಗಳನ್ನ ಮತ್ತು ರೈತರಿಗೆ ಏನೇನು ಅನುಕೂಲ ಬೇಕು ರೈತರ ಸಮಸ್ಯೆಗಳನ್ನ ಆಲಿಸಿ. ಈ ಸಂದರ್ಭದಲ್ಲಿ ಇಡಗೂರು ಪಂಚಾಯಿತಿ ಅಧ್ಯಕ್ಷ ಮಂಜುಳಾ ಭೀಮೇಶ್, ಆದಿಮೂರ್ತಿ ರೆಡ್ಡಿ, ಮುಖಂಡರಾದ ರಾಜಶೇಖರ್, ಶಿವಕುಮಾರ್, ಆನಂದ್ ರಾಮ್ ಸೊನಗಾನಹಳ್ಳಿ, ಆನಂದ್ ಅಲಕಾಪುರ, ವೇಣುಗೋಪಾಲ, ದಿಮ್ಮ ಘಟ್ಟನಹಳ್ಳಿ ಮುಂತಾದವರು ಉಪಸ್ಥಿತರಿದ್ದರು. ಪ್ರದೀಪ್, ಈ ನ್ಯೂಸ್ ಟಿವಿ, ಗೌರಿಬಿದನೂರು. ಚಿಕ್ಕಬಳ್ಳಾಪುರ ತಾಲೂಕಿನ ಜಾತವಾರ ಗ್ರಾಮದಲ್ಲಿ ಹಿಂದಿನಿಂದಲೂ ಸಂಕ್ರಾಂತಿ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸುತ್ತಿದ್ದು, ಈ ವರ್ಷವೂ ಎತ್ತುಗಳನ್ನು ಕಿಚ್ಚು ಹಾಯಿಸುವ ಮೂಲಕ ಅದ್ದೂರಿಯಾಗಿ ಸಂಕ್ರಾಂತಿ ಆಚರಿಸಲಾಯಿತು. ಮಕರ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಇರುವ ದೇವಾಲಯಗಳಲ್ಲಿ ವಿಶೇಷ ಪೂಜೆ, ಭಜನೆ, ಉತ್ಸವ ಮೂರ್ತಿಗಳ ಮೆರವಣಿಗೆ ಸೇರಿ ಹಲವು ಧಾರ್ಮಿಕ ಕೈಂಕರ್ಯಗಳು ನೆರವೇರಿದವು. ಎತ್ತು ಹಾಗೂ ಜಾನುವಾರುಗಳನ್ನು ಸಿಂಗರಿಸಿ ಸಂಭ್ರಮದೊಂದಿಗೆ ಆಚರಿಸಲಾಯಿತು. ಇನ್ನು ಹಲವು ಗ್ರಾಮಗಳಲ್ಲಿ ಎತ್ತುಗಳನ್ನು ಕಿಚ್ಚು ಹಾಯಿಸುವ ಮೂಲಕ ಸಂಕ್ರಾಂತಿ ಆಚರಿಸಲಾಯಿತು. ಸಂಕ್ರಾಂತಿ ಹಬ್ಬಕ್ಕೆ ಮೊದಲೇ ಗ್ರಾಮದ ಮನೆ ಮನೆಗೂ ಭೇಟಿ ನೀಡಿ ಹಣ ಸಂಗ್ರಹಿಸಿ ಹಬ್ಬದ ದಿನ ಗ್ರಾಮಸ್ಥರೆಲ್ಲ ಸೇರಿ ಕಾಟಮರಾಯ ದೇವಸ್ಥಾನದ ಬಳಿ ಸುಮಾರು 100 ಕೆಜಿಗೂ ಅಧಿಕ ಅಕ್ಕಿಯಿಂದ ಪೊಂಗಲ್ ಮಾಡಿ ಗ್ರಾಮಸ್ಥರೆಲ್ಲ ಹಂಚಿಕೊಂಡು ನಂತರ ದನ ಕರುಗಳೊಂದಿಗೆ ದೇವಸ್ಥಾನದ ಬಳಿ ವಿಶೇಷ ಪೂಜೆ ಸಲ್ಲಿಸಿ ಗ್ರಾಮದ ಒಳಿತಿಗಾಗಿ ಪ್ರಾರ್ಥನೆ ಸಲ್ಲಿಸಲಾಗುತ್ತದೆ. ಈ ರೀತಿ ಮಾಡುವುದರಿಂದ ಈವರೆಗೂ ಗ್ರಾಮಕ್ಕೆ ಯಾವುದೇ ಕೆಡಕು ಬರುವುದಿಲ್ಲ ಎಂದು ಗ್ರಾಮಸ್ಥರು ನಂಬಿದ್ದಾರೆ. ನಾವು ಹುಟ್ಟಿದಾಗಿಂದ ನಮ್ಮ ತಾತನವ್ರು, ನಮ್ಮ ದೊಡ್ಡಪ್ಪನವರು ಇವರೆಲ್ಲನೂ ಸೇರಿಸ್ಕೊಂಡು ವಿಜೃಂಭಣೆಯಿಂದ ನಾವು ಪಕ್ಷಾತೀತವಾಗಿ ಎಲ್ಲ ಮನೆಗೂ ದುಡ್ಡು ಕಲೆಕ್ಷನ್ ಮಾಡಿಕೊಂಡು ಎಷ್ಟು ಕೊಟ್ಟರೆ ಅಷ್ಟು ಕಲೆಕ್ಷನ್ ಮಾಡಿ ನೀಟಾಗಿ ಎಲ್ಲ ಯಾರು ಅವ್ರು ಬೇಡ ಇವ್ರು ಬೇಡ ಅನ್ನೋದೇನಿಲ್ಲ. ಎಲ್ಲರೂ ಬಂದು ಇಲ್ಲಿ ಒಂದು 500-600 ಜನ ಸೇರ್ತೀವಿ. ಸಂಜೆ ಆದರೆ ಇಲ್ಲಿ ಬಂದು 1 ಕ್ವಿಂಟಾಲ್ ಇದು ಪೊಂಗಲ್ ಮಾಡಿ ಎಲ್ಲರಿಗೂ ಬಂದವ್ರಿಗೆಲ್ಲ ಪ್ರಸಾದ ಕೊಡ್ತೀವಿ. ವಿಜೃಂಭಣೆಯಿಂದ ಏನು ಗ್ರ್ಯಾಂಡಾಗಿ ಅಂದರೆ ಈಗ ಅಲ್ಲೇ ಬೆಂಕಿ ಹಾಕಿ ಹಸುಗಳೆಲ್ಲ ಇದು ಮಾಡ್ತೀವಿ. ಇಲ್ಲಿ ಬಂದು ಈಗ ಪೂಜೆ ಎಲ್ಲ ಮಾಡಿಸ್ತೀವಿ. ಅಲ್ಲಿನೂ ಇಲ್ಲಿ ಎಲ್ಲರೂ ಊರಲ್ಲಿ ಗ್ರಾಮಸ್ಥರು ಮನೆಗೂ ಬರ್ತಾರೆ. ಇಲ್ಲಿಗೆ ಪ್ರತಿಯೊಬ್ಬರು ಮನೆ ಬಂದು ಇಲ್ಲಿ ಬಂದು ಪ್ರಸಾದ ತಗೊಂಡು ಹೆಂಗಸರು ಮಕ್ಕಳು ಮರಿ ಎಲ್ಲ ಬಂದು ಪ್ರಸಾದ ತಗೊಂಡು ಎಲ್ಲರೂ ಹುಡುಗರೆಲ್ಲ ಭರಾಟೆ ತಿರುತ್ತಾರೆ, ಕಟ್ಟಿ ಎಲ್ಲರೂ ಆಟಗಳಾಡ್ತಾರೆ. ಚಿಕ್ಕಬಳ್ಳಾಪುರ ತಾಲೂಕಿನ ಜಾತವಾರದಲ್ಲಿ ಇಂದು ಸಂಕ್ರಾಂತಿ ಹಬ್ಬವನ್ನು ಸಂಭ್ರಮದಿಂದ ಆಚರಿಸಲಾಯಿತು. ಜಾತವಾರ ಗ್ರಾಮದಲ್ಲಿ ಪ್ರತಿ ವರ್ಷ ದನಗಳನ್ನು ಕಿಚ್ಚು ಹಾಯಿಸುವ ಸಂಪ್ರದಾಯ ಇದ್ದು, ಈ ವರ್ಷವೂ ಅದ್ದೂರಿಯಾಗಿ ಆಚರಿಸಲಾಯಿತು. ಸಂಕ್ರಾಂತಿ ಸೊಗಡನ್ನ ಬಿಂಬಿಸುವ ಬಗೆ ಬಗೆಯ ರಂಗೋಲಿಯಿಂದ ಕಂಗೊಳಿಸುತ್ತಿದ್ದವು. ಎಳ್ಳು ಬೆಲ್ಲ ಬೇಯಿಸಿದ ಅವರಿ, ಕಡಲೆಕಾಯಿಯನ್ನ ನೆರೆಹೊರೆಯವರಿಗೆ ವಿತರಿಸಿ ಹಬ್ಬದ ಶುಭಾಶಯ ವಿನಿಮಯ ಮಾಡಿಕೊಳ್ಳುವ ದೃಶ್ಯಗಳು ಸಾಮಾನ್ಯವಾಗಿತ್ತು.
ಊರಿನ ಮುಖಂಡರಾದ ರಾಮಚಂದ್ರಪ್ಪ, ಮಂಜುನಾಥ್, ಮುನಿಕೃಷ್ಣ ಸಿ, ಮುನಿರಾಜು ಜೆಎನ್, ಶ್ರೀನಿವಾಸ್, ರಾಮಸ್ವಾಮಿ, ವೆಂಕಟೇಶಪ್ಪ, ನರಸಿಂಹಮೂರ್ತಿ, ಮುನಿಕೃಷ್ಣ, ಎಂ ಮುನಿರಾಜು, ವಿ ನಾರಾಯಣಸ್ವಾಮಿ, ಪೂಜಾರಿ ಅಶ್ವಥಪ್ಪ ಭಾಗವಹಿಸಿದರು. ಕ್ಯಾಮರಾ ಪರ್ಸನ್ ಅಶ್ವಥ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ನಶಿಸಿ ಹೋಗುತ್ತಿರುವ ನಮ್ಮ ಸಂಸ್ಕೃತಿ ಸಂಪ್ರದಾಯವನ್ನ ಪ್ರತಿಬಿಂಬಿಸುವ ಗ್ರಾಮೀಣ ಸೊಗಡಿನ ಜಾನಪದ ಶೈಲಿಯ ರಂಗೋಲಿ ಕಲೆಯನ್ನ ಉಳಿಸಿ ಬೆಳೆಸಬೇಕೆಂಬ ಉದ್ದೇಶದಿಂದ ಚಿಂತಾಮಣಿಯ ರಾಜೀವ್ ನಗರ ಸಿಟಿಜನ್ಸ್ ವೆಲ್ಫೇರ್ ಫೋರಂನಿಂದ ಸಂಕ್ರಾಂತಿ ಹಬ್ಬದ ಅಂಗವಾಗಿ ರಂಗೋಲಿ ಸ್ಪರ್ಧೆ ಸೇರಿದಂತೆ ಹಲವು ಸಾಂಸ್ಕೃತಿಕ ಸ್ಪರ್ಧೆಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಚಿಂತಾಮಣಿ ನಗರದ ಪ್ರಭಾಕರ ಬಡಾವಣೆಯಲ್ಲಿರುವ ರಾಜೀವ್ ನಗರ ಸಿಟಿಜನ್ಸ್ ವೆಲ್ಫೇರ್ ಫೋರಂನಿಂದ ಪ್ರತಿ ತಿಂಗಳು ತಪ್ಪದೇ ಮೊದಲನೆಯ ಭಾನುವಾರ ಸ್ವಚ್ಛತಾ ಅಭಿಯಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಇಡೀ ಚಿಂತಾಮಣಿ ನಗರದಲ್ಲಿಯೇ ಸ್ವಚ್ಛ ವಾರ್ಡ್ ಹಾಗೂ ಮಾದರಿ ವಾರ್ಡ್ ಅನ್ನಾಗಿ ಮಾಡಲು ಹಲವಾರು ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬರುತ್ತಿದ್ದು, ಇಂದು ಸ್ವಚ್ಛತೆಯಲ್ಲಿ ಚಿಂತಾಮಣಿ ನಗರದಲ್ಲಿ ಪ್ರಭಾಕರ್ ಬಡಾವಣೆ ಮೊದಲನೆಯ ವಾರ್ಡ್ ಆಗಿದೆ. ಇನ್ನು ಪ್ರತಿ ವರ್ಷ ಸಂಕ್ರಾಂತಿ ಹಬ್ಬದ ಅಂಗವಾಗಿ ನಶಿಸಿ ಹೋಗುತ್ತಿರುವ ನಮ್ಮ ಗ್ರಾಮೀಣ ಸೊಗಡಿನ ಜಾನಪದ ಶೈಲಿಯ ರಂಗೋಲಿಗಳನ್ನು ನಮ್ಮ ಮುಂದಿನ ಪೀಳಿಗೆಯು ಉಳಿಸಿ ಬೆಳೆಸಿಕೊಂಡು ಹೋಗಬೇಕೆಂಬ ಸದುದ್ದೇಶದಿಂದ ರಾಜೀವ್ ನಗರ ಸಿಟಿಜನ್ಸ್ ವೆಲ್ಫೇರ್ ಫೋರಂ ಪದಾಧಿಕಾರಿಗಳು ಸಂಕ್ರಾಂತಿ ಸಂಭ್ರಮ 2025ರ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಎಳ್ಳು ಬೆಲ್ಲವನ್ನಿಟ್ಟು ವಿಶೇಷ ಪೂಜೆ ಸಲ್ಲಿಸಿದರು. ಮಹಿಳೆಯರಿಗಾಗಿ ರಂಗೋಲಿ ಸ್ಪರ್ಧೆ, ಮ್ಯೂಸಿಕಲ್ ಚೇರ್, ಹಗ್ಗ ಜಗ್ಗಾಟ, ಮಡಿಕೆ ಹೊಡೆಯುವುದು, ನಿಂಬೆಹಣ್ಣಿನ ಓಟ, ಗೋಣಿಚೀಲ ಓಟ ಸೇರಿದಂತೆ ಹಲವು ಸಾಂಸ್ಕೃತಿಕ ಕ್ರೀಡಾ ಸ್ಪರ್ಧೆಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಸ್ಪರ್ಧೆಗಳಲ್ಲಿ ಪ್ರಭಾಕರ ಬಡಾವಣೆಯ ನಿವಾಸಿಗಳಲ್ಲದೆ ಮತ್ತಿತರ ಬಡಾವಣೆಗಳ ನಿವಾಸಿಗಳು ಪಾಲ್ಗೊಂಡು ಒಬ್ಬರಿಗಿಂತ ಮತ್ತೊಬ್ಬರು ಮಹಿಳೆಯರು ಬಿಡಿಸಿದ ಹಲವು ರಂಗೋಲಿಗಳು ನೋಡುಗರ ಗಮನ ಸೆಳೆದವು. ರಂಗೋಲಿ ಸೇರಿದಂತೆ ಹಲವು ಸ್ಪರ್ಧೆಗಳಲ್ಲಿ ವಿಜೇತರಾದ ಮಹಿಳೆಯರಿಗೆ ರಾಜೀವ್ ನಗರ ಸಿಟಿಜನ್ಸ್ ವೆಲ್ಫೇರ್ ಫೋರಂನಿಂದ ಬಹುಮಾನಗಳನ್ನು ವಿತರಣೆ ಮಾಡಲಾಯಿತು. ಸಿಟಿಜನ್ಸ್ ವೆಲ್ಫೇರ್ ಫೋರಂ ವತಿಯಿಂದ 6ನೇ ವರ್ಷದ ಸಂಕ್ರಾಂತಿ ಸಂಭ್ರಮದ ಉತ್ಸವವನ್ನು ವಿಶೇಷವಾಗಿ ಈ ವರ್ಷ ನಾವು ಆಚರಣೆ ಮಾಡ್ತಾ ಇದ್ದೇವೆ. 6ನೇ ವರ್ಷದ ಆಚರಣೆ ಈ ಒಂದು ನಗರದಲ್ಲೇ ಚಿಂತಾಮಣಿ ನಗರಕ್ಕೆ ಮಾದರಿಯಾಗಿರುವಂತಹ ಬಡಾವಣೆ ಅಂತ ಹೇಳಿದರೆ ಪ್ರಭಾಕರ ಬಡಾವಣೆ. ಈ ಒಂದು ಫೋರಂ ವತಿಯಿಂದ ಹಲವಾರು ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಪ್ರತಿ ವರ್ಷ ನಾವು ನಡೆಸ್ಕೊಂಡು ಬರ್ತಾ ಇದ್ದೀವಿ. ನಮ್ಮ ಮುಖ್ಯ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ ಸ್ವಚ್ಛತೆಯ ಕಡೆಗೆ ನಮ್ಮ ನಡಿಗೆ ಎನ್ನುವ ಒಂದು ನಾಣ್ಣುಡಿಯೊಂದಿಗೆ ಇವತ್ತಿನ ದಿವಸ ಸ್ಟಾರ್ಟ್ ಆದ ನಮ್ಮ ಒಂದು ಫೋರಮ್ಮು ಸತತವಾಗಿ 9 ವರ್ಷಗಳ ಕಾಲದಿಂದ ಈ ಒಂದು ಕಾರ್ಯಕ್ರಮಗಳನ್ನು ನಾವು ಆಯೋಜನೆ ಮಾಡ್ತಾನೆ ಬಂದಿದ್ದೇವೆ. ಈ ಸಂದರ್ಭದಲ್ಲಿ ರಾಜೀವ್ ನಗರ ಸಿಟಿಜನ್ಸ್ ವೆಲ್ಫೇರ್ ಫೋರಂನ ಅಧ್ಯಕ್ಷರು, ಉಪಾಧ್ಯಕ್ಷರು ಸೇರಿದಂತೆ ಎಲ್ಲ ಪದಾಧಿಕಾರಿಗಳು ಮತ್ತಿತರರು ಉಪಸ್ಥಿತರಿದ್ದರು. ಬಿ ದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ. ಸಂಕ್ರಾಂತಿ ಹಬ್ಬದ ಅಂಗವಾಗಿ 108 ಮಕ್ಕಳಿಗೆ ಏರುಮುಡಿ ಕಟ್ಟಿ ಅಯ್ಯಪ್ಪ ಸ್ವಾಮಿಯ ಆಭರಣಗಳನ್ನು ನಗರದ ರಾಜಬೀದಿಗಳಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಮೆರವಣಿಗೆ ಮಾಡಲಾಯಿತು. ಗೌರಿಬಿದನೂರಿನಲ್ಲಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ಸೇವಾ ಸಮಾಜ ಮತ್ತು ಮಣಿಕಂಠ ತಂಡದ ವತಿಯಿಂದ ಮಾಲಾಧಾರಣೆ ಮತ್ತು ಅನ್ನ ಸಂತರ್ಪಣೆ ಕಾರ್ಯಕ್ರಮ ನಡೆಯಿತು. ಇಂದು ಮಣಿಕಂಠ ತಂಡದ ವತಿಯಿಂದ 108 ಮಕ್ಕಳಿಗೆ ಮಾಲಾಧಾರಣೆ ಮಾಡಿ ಏರುಮುಡಿ ಕಟ್ಟಿ ಆಭರಣಗಳೊಂದಿಗೆ ನಗರದ ರಾಜಬೀದಿಗಳಲ್ಲಿ ಮೆರವಣಿಗೆ ಮುಖಾಂತರ 18 ಮೆಟ್ಟಿಲುಗಳನ್ನು ಹತ್ತಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಬಹಳ ವಿಜೃಂಭಣೆಯಿಂದ ಮಾಡಲಾಗಿದೆ ಎಂದು ಗುರುಸ್ವಾಮಿಯಾದ ವೇಣುಸ್ವಾಮಿ ತಿಳಿಸಿದರು. ವರ್ಷ 40 ವರ್ಷಗಳಿಂದನೂ ವಿಜೃಂಭಣೆಯ ಮಾಲಾಧಾರಣೆ ಅನ್ನ ಸಂತರ್ಪಣೆ ನಡೀತಾ ಇದೆ. ಮಣಿಕಂಠ ತಂಡದವರು 108 ಮಕ್ಕಳಿಗೆ ಮಾಲಾಧಾರಣೆ ಮಾಡಿ ಇರುಮುಡಿ ಕಟ್ಟಿ ಆಭರಣದೊಂದಿಗೆ ರಾಜಬೀದಿಗಳಲ್ಲಿ ಮೆರವಣಿಗೆ ಮುಖಾಂತರ 18 ಮೆಟ್ಲನ್ನು ಹತ್ತಿಸುವ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ. ಪ್ರತಿ ವರ್ಷದಂತೆ ಈ ವರ್ಷನೂ ಭಾಳ ವಿಜೃಂಭಣೆಯಿಂದ ಮಾಡ್ತಾ ಇದ್ದಾರೆ. ಎಲ್ಲ ಮಣಿಕಂಠ ತಂಡದ ಸ್ವಾಮಿಗಳು ಭಾಳ ಶ್ರದ್ಧಾ ಭಕ್ತಿಯಿಂದ ಮಾಲಾಧಾರಣೆ ಮಾಡಿ ವ್ರತ ಮಾಡಿ ಈ ಕಾರ್ಯಕ್ರಮವನ್ನು ಆಚರಿಸ್ತಾ ಇರೋದ್ರಿಂದ ಭಾಳ ಗುರುಸ್ವಾಮಿಯಾದ ನನಗೆ ಭಾಳ ಸಂತೋಷವಾಗಿದೆ ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ತಿಳಿಸ್ತಾ ಇದ್ದೇನೆ. ಸ್ವಾಮಿ ಶರಣಂ, ಅಯ್ಯಪ್ಪ ಶರಣಂ. ಮೆರವಣಿಗೆಯು ನಗರದ ಹೊರವಲಯದಲ್ಲಿರುವ ಶ್ರೀರಾಮಲಿಂಗೇಶ್ವರ ದೇವಸ್ಥಾನದಿಂದ ಹೊರಟು ನದಿ ದಡ ಆಂಜನೇಯ ಸ್ವಾಮಿ ದೇವಸ್ಥಾನ, ಮೈಲಾರ ಲಿಂಗೇಶ್ವರ ಸ್ವಾಮಿ ದೇವಸ್ಥಾನ, ಬಸ್ ಸ್ಟ್ಯಾಂಡ್, ಗಣಪತಿ ದೇವಸ್ಥಾನ, ಎಂಜಿ ವೃತ್ತದ ಮುಖಾಂತರ ಬಜಾರ್ ರಸ್ತೆಯಿಂದ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದವರೆಗೂ 108 ಪುಟ್ಟ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳು ಮತ್ತು ತಿರುವಣ ಭರಣಗಳನ್ನು ವಿಜೃಂಭಣೆಯಿಂದ ಮೆರವಣಿಗೆ ಮಾಡಲಾಯಿತು.
ಇದೇ ವೇಳೆ ರಘುಸ್ವಾಮಿ, ಸಂತೋಷ ಸ್ವಾಮಿ, ಗೋಪಾಲ್, ಶ್ರೀಧರ್ ಸ್ವಾಮಿ, ವೆಂಕಟಾದ್ರಿ ಸ್ವಾಮಿ, ಮಂಜುನಾಥ್, ಶ್ರೀನಾಥ್ ಸ್ವಾಮಿ, ರಂಗಸ್ವಾಮಿ, ವೀರನಾರಾಯಣ ಸ್ವಾಮಿ ಹಾಗೂ ಅಯ್ಯಪ್ಪ ಮಾಲಾತರಣೆ ಸ್ವಾಮಿಗಳು ಮತ್ತು ಭಕ್ತಾದಿಗಳು ಸೇರಿದಂತೆ ಮುಂತಾದವರು ಭಾಗವಹಿಸಿದರು. ಪ್ರದೀಪ್, ಈ ನ್ಯೂಸ್ ಟಿವಿ, ಗೌರಿಬಿದನೂರು. ಸಿರಿಧಾನ್ಯ ಕುರಿತು ಜನಾಂದೋಲನ ರೂಪದಲ್ಲಿ ಪ್ರಚಾರ ಕೈಗೊಂಡು ರಾಜ್ಯವನ್ನ ಸಿರಿಧಾನ್ಯಗಳಿಗೆ ಜಾಗತಿಕ ಕೇಂದ್ರವನ್ನಾಗಿಸಲು ಪ್ರಯತ್ನಿಸಲಾಗುತ್ತಿದೆ ಎಂದು ಗೃಹ ಸಚಿವ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ತಿಳಿಸಿದರು. ತುಮಕೂರು ನಗರದ ಸರ್ಕಾರಿ ಜೂನಿಯರ್ ಕಾಲೇಜು ಮೈದಾನದಲ್ಲಿ 2 ದಿನಗಳ ಜಿಲ್ಲಾ ಮಟ್ಟದ ಸಿರಿಧಾನ್ಯ ಹಬ್ಬ ಹಾಗೂ ಸಿರಿಧಾನ್ಯ ಉತ್ಪಾದಕರು ಮತ್ತು ಮಾರುಕಟ್ಟೆದಾರರ ರಾಜ್ಯ ಮಟ್ಟದ ಕಾರ್ಯಾಗಾರವನ್ನು ಒನಕೆಯಲ್ಲಿ ಭತ್ತ ಕಟ್ಟುವ ಮೂಲಕ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಉದ್ಘಾಟಿಸಿ ಮಾತನಾಡಿ, ಸಿರಿಧಾನ್ಯಗಳು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯೊಂದಿಗೆ ಹೇರಳವಾದ ಪೋಷಕಾಂಶಗಳನ್ನು ಹೊಂದಿವೆ. ಸಿರಿಧಾನ್ಯ ಸೇವನೆಯಿಂದ ಆರೋಗ್ಯ ವರ್ಧನೆಯಾಗುವುದಲ್ಲದೆ ರೋಗಮುಕ್ತರಾಗಿ ಆಸ್ಪತ್ರೆಯಿಂದ ದೂರವಿರಬಹುದು. ತಾಯಂದಿರು ತಮ್ಮ ಮಕ್ಕಳಿಗೆ ಸಿರಿಧಾನ್ಯ ಪದಾರ್ಥಗಳ ಸೇವನೆಯ ಅಭ್ಯಾಸ ಮಾಡಿಸಬೇಕು. ನಿಧಾನವಾಗಿ ಜೀರ್ಣವಾಗಿ ದೇಹಕ್ಕೆ ಶಕ್ತಿವರ್ಧಕವಾಗಿ ಕೆಲಸ ಮಾಡುವ ಗುಣ ಧರ್ಮವನ್ನು ಹೊಂದಿರುವ ಸಿರಿಧಾನ್ಯಗಳನ್ನು ಜನರು ಹೆಚ್ಚಾಗಿ ಬಳಸಬೇಕು ಎಂದರು. ಜಿಲ್ಲೆಯು ಸಿರಿಧಾನ್ಯಗಳ ತವರೂರು ಎಂದೆನಿಸಿಕೊಂಡಿದೆ. ಜಿಲ್ಲೆಯ ಸುಮಾರು 1400 ಹೆಕ್ಟೇರ್ ಪ್ರದೇಶದಲ್ಲಿ ಸಾಮೆ, ನವಣೆ, ಕೊರಲೆ, ಹಾರಕ, ಸಜ್ಜೆಯಂತಹ ಸಿರಿಧಾನ್ಯಗಳನ್ನು ಬೆಳೆದು ಅಂದಾಜು 4.95 ಲಕ್ಷ ಟನ್ ಸಿರಿಧಾನ್ಯವನ್ನು ಉತ್ಪಾದಿಸಲಾಗುತ್ತಿದೆ. ಸಿರಿಧಾನ್ಯ ಬೆಳೆಯ ವಿಸ್ತೀರ್ಣವನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ರೈತರಿಗೆ ಮಾರ್ಗದರ್ಶನದೊಂದಿಗೆ ಉತ್ತೇಜನ ನೀಡಬೇಕು ಎಂದು ಕಾರ್ಯಕ್ರಮದಲ್ಲಿ ಅಧಿಕಾರಿಗಳಿಗೆ ಸೂಚಿಸಿದರು. ಇದಕ್ಕೂ ಮುನ್ನ ಏರ್ಪಡಿಸಿದ್ದ ಕೃಷಿ ಮೆರವಣಿಗೆಯಲ್ಲಿ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಎತ್ತಿನ ಬಂಡಿಯಲ್ಲಿ ಬಂದು ಇಳಿದರು. ನಂತರ ಸಚಿವರು ಸಿರಿಧಾನ್ಯ ಉತ್ಪನ್ನಗಳ ವಸ್ತು ಪ್ರದರ್ಶನ ಮತ್ತು ಮಾರಾಟ ಮಳಿಗೆಗಳಿಗೆ ಚಾಲನೆ ನೀಡಿದರು. ಆಯಾ ತಾಲೂಕಿನ ಪ್ರಮುಖ ಬೆಳೆಗಳ ಆಹಾರ ಧಾನ್ಯಗಳಿಂದ ತಯಾರಿಸಿದ ಜಿಲ್ಲೆಯ ಭೂಪಟ ಚಿತ್ತಾಕರ್ಷಕವಾಗಿತ್ತು. ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಶುಭಾ ಕಲ್ಯಾಣ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆವಿ ಅಶೋಕ್, ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಜಿ ಪ್ರಭು, ಜ್ಯೋತಿ ಗಣೇಶ್, ಜಂಟಿ ಕೃಷಿ ನಿರ್ದೇಶಕ ಡಾಕ್ಟರ್ ಎನ್ ರಮೇಶ್, ಸಿರಿಧಾನ್ಯ ಉತ್ಪಾದಕರು, ಮಾರುಕಟ್ಟೆದಾರರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ತಿಮ್ಮಯ್ಯ, ಈ ನ್ಯೂಸ್ ಟಿವಿ, ತುಮಕೂರು. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಜೈನ್ ಮಿಷನ್ ಆಸ್ಪತ್ರೆ, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ. ಕರ್ನಾಟಕ ರಾಜ್ಯ ಬೀಜ ನಿಗಮ ಪಕ್ಕ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ದಿನದ 24 ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲಾ ಕಾಯಿಲೆಗಳಿಗೂ ಇಲ್ಲಿ ಚಿಕಿತ್ಸೆ ಲಭ್ಯ. ದೂರವಾಣಿ ಸಂಖ್ಯೆ 08156295108. ತುರ್ತು ಸಹಾಯವಾಣಿ 6364464470. ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಲಭ್ಯ. ಉದ್ಯಮಿ ಅಧಿಕೃತ ಡೀಲರ್ ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಶೋರೂಮ್ ಹಲವು ವೈಶಿಷ್ಟ್ಯತೆಗಳಿಂದ ಕೂಡಿದೆ. ಹೀರೋ ಕಂಪನಿಯ ಬೈಕ್ಗಳ ಅಧಿಕೃತ ಮಾರಾಟಗಾರರು ಮತ್ತು ಸರ್ವಿಸ್ ಸೆಂಟರ್ ಸೇವೆಗಳು ಚಿಕ್ಕಬಳ್ಳಾಪುರದಲ್ಲಿ ಈಗ ಲಭ್ಯ. ವಿಳಾಸ ವಿಶಾಲ್ ಮಾರ್ಟ್ ಮುಂಭಾಗ, ಬೇಬಿ ರಸ್ತೆ, ಚಿಕ್ಕಬಳ್ಳಾಪುರ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಗೌರಿಬಿದನೂರು ತಾಲೂಕು ಚಿಕ್ಕ ಕುರುಗೋಡುನಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಂಕ್ರಾಂತಿ ಹಬ್ಬದಂದು ದೇವಸ್ಥಾನದಲ್ಲಿರುವ ಗೋಶಾಲೆ, ಗೋಪೂಜೆ ಮತ್ತು ಇಲ್ಲಿನ ರಾಜಲಕ್ಷ್ಮಿ ದೇವಸ್ಥಾನದಲ್ಲಿ ಸೀಮಂತ ಮಾಡುವ ಅಭ್ಯಾಸ ಮೊದಲಿಂದಲೂ ಬಂದಿದೆ. ಇಲ್ಲಿನ ವಿಚಾರವೆಂದರೆ, ಸೀಮಂತ ಮಾಡದಿದ್ರೆ ನರಸಿಂಹಸ್ವಾಮಿ ಹುಟ್ಟುತ್ತಾರೆ, ಸೀಮಂತ ಮಾಡಿದ್ದಲ್ಲಿ ಲಕ್ಷ್ಮೀದೇವಿ ಬರುತ್ತಾರೆ. ಇದೊಂದು ಆನವಾಯಿತಿಯಾಗಿ ಬಂದಿದೆ. ಅದಕ್ಕಾಗಿ ಈ ದಿನ ಹಸುವಿಗೆ ಸೀಮಂತ ಮಾಡಿದ್ದೇವೆ. ಎಲ್ಲರಿಗೂ ಸಂಕ್ರಾಂತಿಯ ಶುಭಾಶಯಗಳು. ಪ್ರಧಾನ ಅರ್ಚಕರಾದ ಭೂಮರಾಜ ಶರ್ಮಾ ತಿಳಿಸಿದರು. ವಿಶೇಷವೆಂದರೆ, ದೇವಸ್ಥಾನದಲ್ಲಿ ಇರುವಂತಹ ಲಕ್ಷ್ಮಮ್ಮ ಎಂಬ ಹಸುವಿಗೆ ಈ ದಿನ ಸೀಮಂತ ಮಾಡಲಾಯಿತು. ಸೀಮಂತ ಮಾಡಿದ ಕೆಲವೇ ಗಂಟೆಗಳಲ್ಲಿ ಹೆಣ್ಣು ಮಗುವಿಗೆ ಜನ್ಮ ನೀಡಲಾಯಿತು. ಅದಕ್ಕೆ ಹರಣಿ ಎಂಬ ಹೆಸರನ್ನು ಇಡಲಾಗಿದೆ ಎಂದು ಅರ್ಚಕರು ತಿಳಿಸಿದ್ದಾರೆ. ಇದೇ ವೇಳೆ ಭೂಮರಾಜ, ಲಕ್ಷ್ಮೀ ಶರ್ಮಾ, ಲಹರಿ ಶರ್ಮಾ, ಲಹಿತ್ ಶರ್ಮಾ, ಮಹದೇವ್, ಪ್ರದೀಪ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಸಡಗರ ಸಂಭ್ರಮದಿಂದ ನಡೆದ ಈಶಾ ಸಂಕ್ರಾಂತಿ ಜಾತ್ರೆ. ಕಿಕ್ಕಿರಿದು ಸೇರಿದ ಜನಸ್ತೋಮ. ಈಶಾಕ್ಕೆ ತೆರಳುವ 4 ರಸ್ತೆಗಳಲ್ಲಿ ನೂಕುನುಗ್ಗಲು, ಸಂಚಾರ ಅಸ್ತವ್ಯಸ್ತ. ಬಾಗೇಪಲ್ಲಿಯಲ್ಲಿ ನೂತನ ಬೋವಿ ಭವನ ಉದ್ಘಾಟನೆ. ಸರ್ಕಾರದ 5 ಗ್ಯಾರಂಟಿ ಯೋಜನೆಗಳೇ ನಮಗೆ ಶ್ರೀರಕ್ಷೆ, ಸಚಿವ ಡಾಕ್ಟರ್ ಎಂಸಿ ಸುಧಾಕರ್. ಗೋಮಾತೆ ಕೆಚ್ಚಲು ಕೊಯ್ದು ಅಟ್ಟಹಾಸ. ವಿಕೃತಿ ಮನಸ್ಸಿನ ವ್ಯಕ್ತಿಗಳನ್ನು ಬಂಧಿಸಿ ಕಠಿಣ ಕ್ರಮ ಜರುಗಿಸುವಂತೆ ಆಗ್ರಹಿಸಿ ಕರ್ನಾಟಕ ರೈತ ಜನಸೇನಾ ಕಾರ್ಯಕರ್ತರಿಂದ ಪ್ರತಿಭಟನೆ.
ಅದ್ದೂರಿಯಾಗಿ ನಡೆದ ಇತಿಹಾಸ ಪ್ರಸಿದ್ಧ ಶ್ರೀ ಸಫಲಾಂಬ ದೇವಿ ಜಾತ್ರಾ ಮಹೋತ್ಸವ. ರಾಜ್ಯ ಹೊರ ರಾಜ್ಯಗಳಿಂದ ಸಾವಿರಾರು ರಾಸುಗಳ ಆಗಮನ. ಹೆಚ್ಚು ಬೆಲೆಗೆ ಮಾರಾಟವಾದ ಹಳ್ಳಿ ಕಾರ್ನಾಟಿ ರಾಸುಗಳು. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ.